guys, welcome back to my new vlog. Guys. ಅಯ್ಯೋ ಅದು ಚಿಕ್ಕ ಮಕ್ಕಳ ತರ ರಿಂಗ ರೋಸಸ್ ಅಲ್ಲ. ಯಾರ ಬಗ್ಗೆ ಮಾತಾಡ್ತಿದ್ರಿ ಹೇಳಿ? ಈ ಕಾಲಿರೋ ತೋಳಲ್ಲ ಅವಳಿನ ಹುಸಾ. ಓ ವಾಡೆ ಕಾಚಕ್ಕೆ ವೈ ಮಾತಾಡ್ತಾ ಇದ್ದೀರಾ ಮತ್ತೆ? ಅದು ನೀವು ಅಂತ ಆನ್ ಮಾಡಿ. guys ಏನು ಅಂದ್ರೆ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಏನು ಅಂದರೆ ಇವತ್ತು ಲಾಸ್ಟ್ ಎಕ್ಸಾಮ್ ಆಫ್ ಸೆಕೆಂಡ್ ಸೆಮ್ ಆಫ್ ಫಸ್ಟ್ ಇಯರ್. ನೆಕ್ಸ್ಟ್ ನಾವು ಸೀನಿಯರ್ಸು ಸೀನಿಯರ್ಸ್ ಆಗಲೇಬಾರ್ದಾಗಿತ್ತು ಗೈಸ್. ಆವಾಗಲೇ ಹೇಳ್ತಾರ ಗೈಸ್, ನಮ್ಮದು ಫಸ್ಟ್ ಸೆಮ್ ಮುಗಿಸಿ ಸೆಕೆಂಡ್ ಸೆಮ್ಮು ಮುಗಿಸಿ ಫಸ್ಟ್ ಇಯರ್ ಮುಗಿಸಿದ್ದೀವಿ. ನೆಕ್ಸ್ಟ್ ಏನು ಅಂದರೆ ನಮ್ಮ ಪ್ಲ್ಯಾನ್ ಇವಾಗ ರೀಲ್ಸ್ ಮಾಡೋಣ ಅಂತ ಹೋಗ್ತಾ ಇದೀವಿ ನೋಡಿ ಗೈಸ್. ಇವ್ರನ್ನೆಲ್ಲ ಕರ್ಕೊಂಡು ಹೋಗೋಷ್ಟರಲ್ಲಿ ನಮಗೆ ಸಾಕಾಗೋಗುತ್ತೆ. ಹೇಳು ಹೆಂಗೆ ಬರ್ದೆ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಹೆಂಗೆ ಬರ್ದೆ ಇಂಗ್ಲೀಷ್? ಸೂಪರಾಗಿ ಬರ್ತಿದ್ದೀವಿ ಗೈಸ್. ಜಸ್ಟ್ ಮಾರ್ವೆಲಸ್. ನೀನು ಲಕ್ಷ್ಮಿ ಹೆಂಗೆ ಬರ್ದೆ ಏನ ಎಕ್ಸಾಮ್? ಅಯ್ಯೋ ಇವಳು ಅವೆಲ್ಲ ಕೇಳಿಸ್ಕೊಂಬಿಟ್ಲ. ಹಂಗಂದ್ರೆ ನೀನು ಹೇಳು, ಚೆನ್ನಾಗಿ ಬರ್ದ ಗುಣ? ಚೆನ್ನಾಗಿ ಬರ್ತಿದ್ದೀನಿ. ಅಕ್ಕ ನಮಸ್ಕಾರ. ಅಣ್ಣ ನಮಸ್ಕಾರ. ಅಣ್ಣ ಅಕ್ಕ ನಮಸ್ಕಾರ. ಗೈಸ್ ಇವ್ಳಿಗೊಂದು ಸ್ವಲ್ಪ ತೊದಲು ಪ್ರಾಬ್ಲಮ್ ಇದೆ, ಅಂದರೆ ಬಾಯಿ ಟ್ವಿಸ್ಟ್ ಆಗುತ್ತೆ ಅಂತ ಹೋಗ್ತಾ ಇದೀವಿ. ಬಾರಿ ನನಗೆ ನಿನ್ನ ತೋರ್ಸ. ಈಗ ನಾವು ರೀಲ್ಸ್ ಮಾಡೋಣ ಅಂತ ಹೋಗ್ತಾ ಇದೀವಿ. ಇವಾಗ ಝೂಮ್ ಹಾಕ್ಬೇಡ ಪ್ಲೀಸ್, ಅಷ್ಟೇ ಖರಾಬ್ ಆಗಿದ್ದೀನಿ. ಅದ್ರ ಝೂಮ್ ಹಾಕ್ಬೇಡ. ರೀಲ್ಸ್ ಮಾಡೋಣ ಅಂತ ಹೋಗ್ತಾ ಇದೀವಿ ಇವಾಗ. ಗೈಸ್ ಹೇಳು ಇವಾಗ. ಗೈಸ್ ಇವಾಗ ರೀಲ್ಸ್ ಮಾಡೋಣ ಅಂತ ಹೋಗ್ತಾ ಇದೀವಿ. ರೀಲ್ಸ್ ಮಾಡ್ಬೇಕು ಈಗ. ಯಾರು ರೀಲ್ಸ್ ಮಾಡ್ತಿದ್ಯಾ ಲಕ್ಷ್ಮಿ? ಯಾವುದು ಸಾಂಗ್ ಗೊತ್ತಿಲ್ಲ ಗೈಸ್. ಅವ್ರು ಹೇಳ್ತಾರೆ, ನಾನು ಮಾಡ್ತೀನಿ ಅಷ್ಟೇ. ವೆರಿ ಸಿಂಪಲ್ ಗೈಸ್. ಆಮೇಲೆ ಏನು ಅಂದರೆ ನಂಗೆ ಸೆಕೆಂಡ್ ಸೆಮ್ಗಿಂತ ಫಸ್ಟ್ ಸೆಮ್ ತುಂಬ ಇಷ್ಟ. ಎಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಪ್ರಾಕ್ಟೀಸ್ ಮಾಡ್ರೆ ನಿಮ್ಗೇನು ಬಂದ್ಬಿಡುತ್ತಾ ಒಂದೇ ಸರಿ ಗೈಸ್. ಇದು ಕಳೀತಾ ಇದ್ದಾಳೆ ಇವ್ರು ನೋಡಿ ಗೈಸ್. ಕ್ಯಾಮ್ರಾಮ್ಯಾನ್ ಬಂದ್ಬಿಟ್ಟು ಎಲ್ಲೋ ಐತಾಳೆ. ಬಾರಿ ಗೀತು ಫೋನ್ ಕೇಸ್ ತರಿಸಲ್ಲ ಗೈಸ್. ಅವಳು ಫೋನ್ ಕೇಸ್ ಸಕ್ಕದಾಗಿದೆ ಗೈಸ್. ನಾನು ತಗೋಬೇಕು ಅಂತ ಅನ್ಕೊಂಡಿದ್ದೀನಿ ನೋಡಿ ಗೈಸ್. ಸಕ್ಕದಾಗಿದೆ. ಬಟ್ ಆ ಫೋನಿಗೆ ಸೂಟ್ ಆಗ್ತಲ್ಲ. ಇದು ಗ್ರೀನ್ ಇರಬಾರ್ದಾಗಿತ್ತು, ಇಲ್ಲಿ ಸ್ವಲ್ಪ ಬ್ಲ್ಯಾಕ್ ಇದ್ರೆ ಚೆನ್ನಾಗಿರ್ತಿತ್ತು. ಇದು ಚೆನ್ನಾಗೈತೆ, ನಾಟ್ ಬ್ಯಾಡ್. ಬೀಡ್ಸ್ ಇದು ನೀನೇ ಮಾಡಿರೋದಾ ಇಲ್ಲ ತರಿಸಿರೋದಾ? ಆನ್ಲೈನಾ? ಆನ್ಲೈನ್ ಅಲ್ಲ, ಅಲ್ಲೇ ಹೋಗಿ ತಗೊಂಡು. ಹೌದಾ? ವರ್ತ್ ಇಟ್ ಅಂತ ಅನಿಸ್ತು ನನಗೆ, ಕೊಡ್ಬೋದು ಅಂತ. ಸೊ ಅದಕ್ಕೆ ಗೈಸ್ ನೋಡಿ ಗೈಸ್ ಹೆಂಗೆ ಪ್ರಾಕ್ಟೀಸ್. ಇವಳೇ ಕೊರಿಯೋಗ್ರಾಫರು ಗೈಸ್. ಗೈಸ್ ಇವಾಗ ನಮ್ಮ ಗಾನ ಬಿದ್ಬಿಡಿ. ನಮ್ಮ ಲಕ್ಷ್ಮಿ ಕೆಜಿದು ರಿಂಗ ರೋಸಸ್ ಆಡ್ತಾ ಇದ್ದಾಳೆ. ಹಾಕು ಸ್ಟೆಪ್ ಹಾಕು. ನೋಡಿ ಅಟ್ಟಿಗೆ ಮಾಡ್ತಾಳೆ ಅಕ್ಕ. ಅದು ಚಿಕ್ಕ ಮಕ್ಳ ತರ ರಿಂಗ ರೋಸಸ್ ಅಲ್ಲ ಪುಟ್ಟಿ. ಹಾಕ್ತೀನಿ. ಗೈಸ್ ಅಲ್ಲಿ ಎಲ್ಲ ರೀಲ್ಸ್ ಎಲ್ಲ ಮುಗಿಸಿ ಇವಾಗ ನಾವು ಹೋಗ್ತಾ ಇದೀವಿ. ಯಾಕೆಂದ್ರೆ ಕುರಿಯೋರ್ ಫ್ಯಾಮಿಲಿ ಬಂದಿದ್ದಾರೆ. ಕುರಿಯೋರ್ ಅಕ್ಕನ್ ತೋರಿಸ್ತೀನಿ. ಕೃತಿಕಾ ಅಕ್ಕನ್ ತೋರಿಸಿ. ಇವ್ರ ಹೆಸರು ಕೌಸಲ್ಯ ಅಕ್ಕ ಅಂತ. ಕುರಿಯೋರ್ ಗೈಸ್ಗಳು ನಮ್ಮ ಅಕ್ಕ. ಎಸ್ ನಮಸ್ಕಾರ. ನಮ್ಗೆ ನಾನು ನಮಸ್ಕಾರ ಮಾಡ್ತೀನಿ. ಇವಳು ಆ ಥರ ಎಲ್ಲ ನಮಸ್ಕಾರ ಮಾಡಲ್ಲ ಗೈಸ್. ಮಾಡ್ತಾಳೆ ಇವಳು. ಅದೇ ಹೋದ್ ರೀಲ್ಸ್ ಅಲ್ಲೆಲ್ಲ ಕೈ ಮುಗಿಯೋದು ಅದೆಲ್ಲ ನಂಬಕ್ ಹೋಗ್ಬೇಡಿ ಗೈಸ್. ನೀವು ನನ್ನನ್ನು ನೋಡ್ಕೊಂಡೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ನನಗೆ ಗೊತ್ತು ಗೈಸ್. ಗೈಸ್ ಆಮೇಲೆ ಏನಂದ್ರೆ ತುಂಬ ಖುಷಿ ಆಗ್ತಿದೆ ಗೈಸ್. ಎಲ್ಲ ಸೆಮ್ಮು ಮುಗಿಸೋದು, ಸೆಕೆಂಡ್ ಸೆಮ್ಮು ಮುಗಿಸ್ಬಿಟ್ಟು ತುಂಬ ಖುಷಿ ಬರೋದೊಂದು ಬಾಕಿ. ಬಂದ್ಮೇಲೆ ಹೆಂಗ್ ಬರ್ದೆ ಇಂಗ್ಲೀಷ್ನ? ಸೂಪರ್. ಕುರಿ ಹೆಂಗ್ ಬರ್ದೆ ಇಂಗ್ಲೀಷ್? ಅದೇ ಲಕ್ಷ್ಮಿ ಹೇಳಿದ್ದು ಹೇಳುವ ಸ್ವಲ್ಪ. ಲಕ್ಷ್ಮಿಗೆ ಇನ್ನ ಪೇಪರೇ ಕೊಟ್ಟಿರ್ಲಿಲ್ಲ ಗೈಸ್. ಸಿ ಅವಳಿಗೂ ಸಿ ನನಗೂ ಸಿ. ಪೇಪರ್ ಕೊಡೋಕ್ಕಿಂತ ಮುಂಚೆನೆ ಕರೆದ್ಲು ಕುರಿ ಅಂದ್ಬಿಟ್ಟು ನಿನ್ಗೂ ಸಿ ನನಗೂ ಸಿ ಹೇಳ್ಕೊಟ್ಬಿಡು. ಇಷ್ಟೇ ಗೈಸ್ ಅವಳು ಹೇಳಿ, ಇಷ್ಟೇ ಹೇಳ್ಕೊಟ್ಬಿಡು. ಗೈಸ್ ನಮಗೆ ಏನಾಗೋಗಿತ್ತು ಅಂದರೆ ಇನ್ವಿಜಿಲೇಷನ್ ಬಂದಿದೆ ಮ್ಯಾಮು. ನಮ್ಮ ಸೀರೀಸ್ನೆಲ್ಲ ಪಕ್ಕದ ಬೆಂಚು ಕೊಟ್ಬಿಟ್ಟಿದ್ದಾರೆ. ನಾನು ಆಮೇಲೆ ಮ್ಯಾಮ್ ಅದು ನಮಗೆ ಬರಬೇಕಾಗಿರೋದು, ಅದು ಬೇರೆಯವ್ರಿಗೆ ಬಂದೈತೆ ನೋಡಿ ಮ್ಯಾಮ್ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲ, ಮ್ಯಾಮ್ಗೆ ಮರ್ತೇ ಹೋಗ್ಬಿಟ್ಟು ಅವ್ರಿಗೆ ಡಿಪ್ರೆಷನ್
ಗೈಸ್ ಆಮೇಲೆ ಇವಾಗ ಕುರಿಯೋರ್ ಪೇರೆಂಟ್ಸ್ ಎಲ್ಲ ಬಂದಿದ್ದಾರೆ, ಅಪ್ಪ ಅಮ್ಮ. ಅವ್ರ ಅಪ್ಪ ಅಮ್ಮನೆಲ್ಲ ತೋರಿಸ್ತೀವಿ ಈಗ. ಕಾರಲ್ಲಿ ಬರ್ತಿದ್ದಾರೆ ನಾವು ವಾಕಿಂಗಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ಅವ್ರ ಅಕ್ಕ ಹೋಗ್ತಾವ್ರೆ. ಕೃತಿಕಾ ಇವತ್ತು ಒಳ್ಳೆ ನ್ಯೂಸ್ ಕೊಟ್ಟಿದ್ದಾರೆ. ಕೃತಿಕಾ ಅದೇನೋ ಅಕ್ಕ ನಮ್ಮ ಅಕ್ಕನೂ ಬಂದ್ಬಿಟ್ಟು BGS B.Ed ಕಾಲೇಜಲ್ಲಿ ಓದ್ತಾರದು, ಮೈಸೂರು BGS. ಅವ್ರ ಕಡೆನೂ ಹಂಗೆ ಗುಡ್ ಮಾರ್ನಿಂಗ್ ಎಲ್ಲ ಜೈ ಶ್ರೀ ಗುರುದೇವ್. ಈ ಕಾಲೇಜ್ ತರನೇ ಜೈ ಶ್ರೀ ಗುರುದೇವ್ ಅಂತ ಅಲ್ಲೂ ಮೈಸೂರಲ್ಲೂ ಹೇಳ್ತಾರೆ. ನಾವು ಹೇಳಲ್ಲ ಅದೆಲ್ಲ ನಮಗೆ ತೇಜಸ್ವಿನಿ ಮ್ಯಾಮ್ ಬಂದಾಗ ಮಾತ್ರ ನಾವು ಹೇಳ್ತಿದ್ದಿದ್ದು, ಯಾರಿಗೂ ಹೇಳ್ತಿರ್ಲಿಲ್ಲ ಅಂತ ಹೇಳ್ತಾ ಇದ್ವಿ ಅಷ್ಟೇ. ಗೈಸ್ ಅವರು ಅಂದರೆ ಅವ್ರು ಬಂದ ತಕ್ಷಣ ನಮಗೆ ರೆಸ್ಪೆಕ್ಟ್ ಕೊಡ್ತಿದ್ರೆ ನಾವು ಅದನ್ನೇ ಸ್ವಲ್ಪ ರೆಸ್ಪೆಕ್ಟ್ ಜಾಸ್ತಿ ಕೊಟ್ಟಿದ್ದೆ ಅಷ್ಟೇ. ಗೈಸ್ ಕೃತಿಕಾ ಅವ್ರ ಅಪ್ಪ ಅಮ್ಮ ಬಂದಿದ್ದಾರೆ, ಕಾರಲ್ಲಿ ಬಂದಿದ್ದಾರೆ. ಕೃತಿಕಾ ಮಾತಾಡ್ಸ್ತಾರೆ ನೋಡಿ ಗೈಸ್. ಕೃತಿಕಾ ಅವ್ರ ಅಪ್ಪ ಗೈಸ್ ಅವರು ಕೃತಿಕಾ ಅವ್ರ ಅಪ್ಪ ಕಾಣಿಸ್ತಾ ಇರಿ ಗೈಸ್ ಬರ್ತಾರೆ ಅವರು. ಎಲ್ಲ ಲಗೇಜ್ ಇವತ್ತೇ ತುಂಬ್ಕೋಯ್ತಿ ಅಲ್ವ ಕುರಿಯ? ಎಲ್ಲ ಇವತ್ತೇ ತುಂಬ್ಕೋಯ್ತಾಳೆ ಗೈಸ್. ಹಾಸ್ಟೆಲ್ ಖಾಲಿ ಮಾಡೋರ್ ಥರ ಹೋಗ್ತಾ ಇದ್ದೀನಿ ನಾನು. ಕುಳ್ಳಿನೇ ನೋಡಿ ದಂಗಾಗ್ಬಿಡ್ತಾರೆ. ಕುಳ್ಳಿನೇ ನೋಡಿ ದಂಗಾಗ್ಬಿಡ್ಬೇಕಂತ ಗೈಸ್. ಗೈಸ್ ಅವರೇ ಅಮ್ಮ, ಅವ್ರ ಅಮ್ಮ. ನಿಮ್ಮ ಅಮ್ಮನ ತೋರಿಸ್ತಾ ಇದ್ದೀನಿ, ಸೈಡ್ ಬಾ ಕುರಿ. ಅವ್ರ ಅಮ್ಮ ಗೈಸ್. ಹಾಂ ನೋಡಿ ಗೈಸ್, ತುಂಬ ಚೆನ್ನಾಗಿ ಮಾತಾಡ್ಸ್ರು ಗೈಸ್. ಓಕೆ ಮಾತಾಡ್ತಾಳೆ. ನೀವು ಆಂಟಿ ಆ್ಯಡ್ ಮಾಡಿ ಗೈಸ್. ಗೈಸ್ ಏನು ಅಂದರೆ ಅಂಕಲ್ ಮತ್ತು ಆಂಟಿ ತುಂಬ ಚೆನ್ನಾಗಿ ಮಾತಾಡಿಸಿದ್ರು. ಹೇಳಬೇಕು ಅಂದರೆ ಯಾವ ಪೇರೆಂಟ್ಸ್ ಅಷ್ಟು ಮಾತಾಡ್ಸಿರ್ಲಿಲ್ಲ ನಾವು. ಇವ್ರನ್ನೇ ಫಸ್ಟ್ ಟೈಮ್ ಅಂದರೆ ಪೇರೆಂಟ್ಸ್ ಥರ ಮಾತಾಡ್ಸಿದ್ದು. ತುಂಬ ಚೆನ್ನಾಗಿ ನಮ್ಮನ್ನು ಮೀಟ್ ಮಾಡಬೇಕು ಅಂತ ಬಂದು ಮಾತಾಡ್ಸಿದ್ರು. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಗೈಸ್. ನೋಡಿ ಕೃತಿಕಾ ಅವ್ರ ಅಪ್ಪ ಅಮ್ಮ ಬಂದು ನಮಗೆ ಬೇಕಲ್ಲಿ ಪಾಪ ಚಾಕೋಲವ ಕೊಡಿಸಿದ್ರು, ಇವಳು ಕೇಕ್ ಕೊಡಿಸಿದ್ರು, ಇವಳಿಗೂ ಕೇಕ್ ಕೊಡಿಸಿದ್ರು. ಅವರು ತಿಂತವ್ರೆ, ಅವ್ರು ತಗೋತವ್ರೆ. ಪಾಪ ಅಂಕಲ್ ಆಂಟಿ ಬಂದು ಕೊಡಿಸ್ತಾ ಇದ್ದಾರೆ. ಪಾಪ ಗೈಸ್ ಆಂಟಿ ಅಂಕಲ್ ಬಂದು ಎಲ್ಲ ಕೊಡಿಸ್ತವ್ರೆ. ಆಂಟಿ ಎಂಥ ಸ್ಮೈಲ್ ಕೊಡ್ತವ್ರೆ, ಗುಡ್ ಸ್ಮೈಲ್ ಆಂಟಿದು. ಇವಾಗ ಏನು ಅಂದರೆ ಎಲ್ಲ ಅಂಕಲ್ ಆಂಟಿ ಎಲ್ಲ ನಮಗೆ ಕೇಕು ಆಮೇಲೆ ಜ್ಯೂಸು ಅವೆಲ್ಲ ಕೊಡಿಸಿದ್ದಾರೆ. ಪಾಪ ನಮ್ಗೆ ಎಷ್ಟು ಅಂದರೆ ತುಂಬ ಒಳ್ಳೆಯವರು ಅಂಕಲ್. ಇಲ್ಲಿ ಅಕ್ಕ ನೋಡಿ, ಅಕ್ಕ ಇವ್ರ ಅಕ್ಕ. ಆಮೇಲೆ ಏನು ಅಂದರೆ ಗೈಸ್ ಇವತ್ತು ಎಕ್ಸಾಮ್ ಲಾಸ್ಟ್ ಡೇ ಮುಗೀತು. ಇನ್ನು 1 ಮಂತ್ ಕಾಲೇಜಲ್ಲಿ ಕಾಣಿಸ್ಕೊಳ್ಳೋಣ ನಾವು. ಏನು ಅಂದರೆ ಮನೇಲೆ ಎಲ್ಲ ಪೂರ ಮನೇನೆ. ಇವಾಗ ಹೋಗಿ ಡ್ರೆಸ್ ಚೇಂಜ್ ಮಾಡಿ ನಾನು ನಾಳೆಗೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋಬೇಕು. ಇವಾಗ ಇವ್ರುಗಳು ಕೃತಿಕಾನ ಕರ್ಕೋಗೋಕ್ಕೆ ಬಂದಿದ್ದಾರೆ, ಮನೆಗೆ ಹೋಗ್ತಾರೆ. ಇನ್ನೇನು 1 ತಿಂಗಳು ಅಲ್ವಾ, ಅದಕ್ಕೆ ಮನೆಗೆ ಕರ್ಕೋಗೋಕೆ ಬಂದಿದ್ದಾರೆ. ಇನ್ನೇನಿಲ್ಲ ಗೈಸ್, ಅಲ್ಲಿ ಬಂದು ಮಾತಾಡ್ತೀನಿ. ಹೆಂಗೆ ಏನು ಮನೆ ಕಳಿಸೋದು, ಸೆಂಡ್ ಆಫ್ ಬಾಯ್ ಮಾಡೋದೆಲ್ಲ, ನಂದು ಬಟ್ಟೆ ಪ್ಯಾಕ್ ಮಾಡೋದಿದೆ, ಅದು ತೋರಿಸ್ತೀನಿ. ಬನ್ನಿ ಗೈಸ್ ಹೋಗೋಣ. ಇವಾಗ ನಮ್ಮ ಹಾಸ್ಟ್ಲಿಗೆ ಎಂಟರ್ ಆಗ್ತಾ ಇದ್ದೀವಿ ಗೈಸ್. ಎಲ್ಲರೂ ಮನೆಗೆ ಹೋಗ್ತಾವ್ರೆ. ಆಲ್ರೆಡಿ ಎಷ್ಟೊಂದು ಜನ ಹೋಗ್ತಾ ಇದ್ದಾರೆ ನೋಡಿ ಗೈಸ್. ಅಲ್ಲಿ ಎಲ್ಲರೂ ಲಗೇಜ್ ಪ್ಯಾಕ್ ಮಾಡಿಕೊಂಡು ಮನೆಗೆ ಹೋಗ್ತಾ ಇದ್ದಾರೆ. ಕೃತಿಕಾ ಬಂದು ನೋಡಿ, ನೋಡಿ ಕೃತಿಕಾ. ಇವಾಗ ಅವ್ರು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಾರೆ. ಇವಾಗ ಬಟ್ಟೆ ಎಲ್ಲ ಪ್ಯಾಕ್ ಆಗಿದೆ, ಇವಾಗೆಲ್ಲ ತುಂಬಿಸಿ ಕಳ್ಸೋದೆ ಅವಳನ್ನ ಮನೆಗೆ. 1 ತಿಂಗಳು ಇಲ್ಲ, ಎಲ್ಲರೂ ಮನೆಗೆ ಹೋಗ್ತಿದ್ದೀವಿ. ನಾವು ನಾಳೆ ಮನೆಗೆ ಹೋಗ್ತೀವಿ, ಯಾಕೆಂದರೆ ಬಸ್ ರಶ್ ಇರುತ್ತೆ ತುಂಬ. ಇವಾಗಲೇ ಹೊಟ್ಟೋಗ್ಬಿಟ್ರೆ ಬಸ್ ತುಂಬ ರಶ್ ಇರುತ್ತೆ. ಅದಕ್ಕೆ ನಾಳೆ ಸಮಾಧಾನವಾಗಿ ಇಲ್ಲೇ ಮಲಗಿ ಆಮೇಲೆ ಎದ್ದು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಗಾಯ್ಸ್. ಹೋಗೋಣ ಬನ್ನಿ, ಅಲ್ಲಿ ಸಿಗೋಣ ರೂಮಲ್ಲಿ. ರೂಮೆಲ್ಲ ಕಚ್ಚಡವಾಗಿದೆ ಗೈಸ್. ನನ್ನ ರೂಮ್ ಅಂತೂ ತುಂಬ ಕಚ್ಚಡವಾಗಿದೆ, ಯಾಕೆಂದರೆ ದೀಕ್ಷಾನು ಹೋಗ್ತಾ ಇದ್ದಾಳೆ ಮನೆಗೆ. ಅವಳು ಎಲ್ಲ ಹರಡಿ ಎಲ್ಲ ಮಾಡಿದ್ದಾಳೆ, ತುಂಬ ಇದಾಗಿದೆ. ಬನ್ನಿ ಅಲ್ಲಿ ಸಿಗೋಣ. ಇವಾಗ ಅವಳು ಮನೆಗೆ ಹೋಗ್ತವ್ರೆ. ಇಲ್ಲಿ ಡೋರ್ ಓಪನ್ ಆಗೋಗೈತಲ್ಲೇ ಎಲ್ಲ ರೂಮ್ದು ಗೈಸ್. ನೋಡಿ ಇವಾಗ ಕೃತಿಕಾ ಕರ್ಕೊಯ್ತಾ ಇದ್ದಾರೆ ನಮ್ಮ ರೂಮ್ ಗೈಸ್. ಇದು ಹಾಯ್ ಇಲ್ಲ ನಾಳೆ ನೋಡಿ ಸರ್ ಗೈಸ್, ನಮ್ಮ ಸೀನಿಯರು ನನ್ನ ಕರೀತಾರೆ ಗೈಸ್. ಆಮೇಲೆ ಏನಂದರೆ ಇವಾಗ ರೂಮ್ ನೋಡಿ ಗೈಸ್, ಎಷ್ಟು ಕಚ್ಚಡ ಆಗಿರುತ್ತೆ ಅಂದರೆ ರೂಮ್ ಇಲ್ಲ, ತುಂಬ ಚೆನ್ನಾಗಿ ಇಟ್ಕೊಂಡಿರ್ತಾರೆ. ನಮ್ಮಷ್ಟು ಕಚ್ಚಡ ಆಗಿರೋಲ್ಲ, ತುಂಬ ಚೆನ್ನಾಗಿ ಇಟ್ಕೊಂಡಿರ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ತೋರ್ಸೋಣ, ಲೆಟ್ಸ್ ಗೋ ಟು ಗೈಸ್. ನೋಡಿ ಗಾಯ್ಸ್, ಯಾಕೆ ರೂಮ್ ಇಷ್ಟೊಂದು ಕ್ಲೀನಾಗಿ ಇಟ್ಕೊಂಡಿದ್ಯಾ? ನಮ್ಮ ರೂಮ್ ನೋಡಿದ್ರೆ ಕಸ.
ಇವಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ತಗೋಯ್ತದ. ನೋಡಿ ಗೈಸ್ ಅವಳದು ಬಟ್ಟೆಗಳು. ಗೈಸ್ ನಮ್ಮ ರೂಮ್ ನಂತೂ ತೋರಿಸ್ದೆ. ನಮ್ಮ ರೂಮ್ ನೋಡ್ಬಿಟ್ರೆ ಬೆಚ್ಚೆ ಹೋಗ್ತೀರಾ. ತೋರಿಸ್ತೀನಿ ಬನ್ನಿ ನಮ್ಮ ರೂಮ್ಗೆ ಹೆಂಗಾಗಿದೆ ಅಂದರೆ ವರ್ಸ್ಟ್ ಆಗಿದೆ ನಮ್ಮ ರೂಮ್ ಅಂತೂ ಅನಿಸೋದೇ ಇಲ್ಲ. ಇಷ್ಟು ನೋಡಿ ನಮ್ಮ ರೂಮ್ ಅವಳು ಪ್ಯಾಕೇ ಮಾಡಿಬಿಟ್ಟಿದ್ದಾಳೆ ಗೈಸ್. ಇದು ನನ್ನ ಬೆಡ್ಡು, ಇದು ನನ್ನ ಬೆಡ್. ಇದು ನೋಡಿ ಸೀನ್ರಿ ಹೆಂಗಿದೆ, ಸಕ್ಕದಾಗಿದೆ ಅಲ್ವಾ ಗೈಸ್. ನೋಡಿ ಅವಳು ಆಲ್ರೆಡಿ ಪ್ಯಾಕ್ ಮಾಡಿ ಹೋಗಿದ್ದಾಳೆ. ನಾನು ಇವಾಗ ಮೇಲ್ಗಡೆ ಅದು ತಗೊಂಡು ನಾನು ಪ್ಯಾಕ್ ಸ್ಟಾರ್ಟ್ ಮಾಡಬೇಕು. ನನ್ನ ಕಬೋರ್ಡ್ ಎಲ್ಲ ಹೆಂಗಾಗಿದೆ ಅಂದರೆ ಚೆನ್ನಾಗಿದೆ. ಕಬೋರ್ಡ್ ಏನಿಲ್ಲ, ಚೆನ್ನಾಗಿ ಇಟ್ಕೊಂಡಿದ್ದೀನಿ. ನೋಡಿ ಗೈಸ್ ನನ್ನ ಕಬೋರ್ಡ್ ಇದು ನಮ್ಮ ಪರ್ಫ್ಯೂಮ್ ನೋಡಿ ಗೈಸ್ ಹೆಂಗೆ ಇಟ್ಕೊಂಡಿದ್ದೀನಿ. ಬಟ್ಟೆಗಳೆಲ್ಲ ವರ್ಸ್ಟಾಗಿ ಇಟ್ಕೊಂಡಿದ್ದೀನಿ. ಇಲ್ಲ ಇವಾಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಅದಕ್ಕೆ ಹಾಕ್ಬಿಟ್ರೆ ಮುಗೀತು ಗೈಸ್. ನನ್ನ ಫಸ್ಟ್ ಟೈಮ್ ಪ್ರೈಸ್ ಬೆಸ್ಟ್ ಆಫ್ 7 ತೊಗೊಂಡಿರೋ ಪ್ರೈಸಸ್ ಇದು. ನನ್ನ ತುಂಬ ಪ್ರೈಸಸ್ ಇದೆ ಗೈಸ್, ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಅನ್ಎಕ್ಸ್ಪೆಕ್ಟೆಡ್ ಪ್ರೈಸ್ಗಳೆಲ್ಲ ಇದೆ ಗೈಸ್. ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ನಾನು ಪ್ಯಾಕ್ ಮಾಡಿ ನಾಳೆ ಮಾರ್ನಿಂಗ್ ಓಡಷ್ಟೇ ಗೈಸ್. ಇವತ್ತು ತುಂಬ ಎಷ್ಟು ಇಷ್ಟ ಆಗುತ್ತೆ ಅಂದರೆ ಪಾಪ ಅಂಕಲ್ ಆಂಟಿ ಎಷ್ಟು ಚೆನ್ನಾಗಿ ಮಾತಾಡಿಸಿದ್ರು ಅಂದರೆ ಗೈಸ್, ನಿಜ ತುಂಬ ನನಗಂತೂ ತುಂಬ ಇಷ್ಟ ಆಯಿತು. ನನ್ನ ಪೇರೆಂಟ್ಸ್ ಥರನೇ ಮಾತಾಡ್ಸ್ತಾರೆ. ಅಂದರೆ ನನ್ನ ಪೇರೆಂಟ್ಸ್ ಹೆಂಗೆ ಮಾತಾಡ್ಸ್ತಾರೆ ಹಂಗೆ ಮಾತಾಡಿಸಿದ್ರು. ಏನೂ ಇಲ್ಲ, ರಿಗ್ರೆಟ್ ಇಲ್ಲ. ತುಂಬ ಎಷ್ಟು ಒಳ್ಳೆ ಹೆಂಗೆ ಅನಿಸ್ತು ನಿಂಗೆ ಹೇಳೋರು ಅಶ್ವಿನಿ. ತುಂಬ ನಿಜ ಖುಷಿ ಆಯಿತು. ಹಂಗೆ ಟ್ರೀಟ್ ಮಾಡಿದ್ರು. ನಾವು ಬೇಡ ಅಂದ್ರೂ ಅದೇನೇನೋ ಕೊಡಿಸಿದ್ರು. ಪಾಪ ಎಷ್ಟು ಖುಷಿ ಆಯಿತು ಅಂದರೆ ನನಗಂತೂ ತುಂಬ ಖುಷಿ ಆಯಿತು. ನಾನು ಬೈ ಹಾರ್ಟ್ ಹೇಳ್ತಾ ಇದ್ದೀನಿ, ನಂಗೆ ತುಂಬ ಖುಷಿ ಆಯಿತು ಗೈಸ್. ನಿಜ ಯಾವತ್ತೂ ಈ ಥರ ನಾನು ಯಾರಿಗೂ ಹೇಳಿರಲಿಲ್ಲ. ಎಷ್ಟು ಖುಷಿ ಆಯಿತು ಅಂದರೆ ನನಗಂತೂ ಫುಲ್ ಖುಷಿ ಆಯ್ತದೆ, ಹೇಳೋಕ್ಕಾಗ್ತಾಯಿಲ್ಲ. ಸರಿ ಗೈಸ್, ಇವತ್ತಿನ ವ್ಲಾಗ್ ಇಷ್ಟು ಮಾಡ್ತಾಯಿದ್ದೀನಿ. ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೈ ಗೈಸ್.